ಬೆಂಗಳೂರಿನ HAL ಮುಡಿಗೆ ಮತ್ತೊಂದು ಕಿರೀಟ. ಸುಧಾರಿತ ಲಘು ಹೆಲಿಕಾಪ್ಟರ್ ಧ್ರುವ್ NG ಯಶಸ್ವಿ ಟೇಕಾಫ್ ಆಗಿದೆ. ಬೆಂಗಳೂರಿನ HALನಿಂದ ಮೊದಲ ಹಾರಾಟ. ಸೈನ್ಯದ ಅತಿ ನೆಚ್ಚಿನ ಹೆಲಿಕಾಪ್ಟರ್ ನಾಗರಿಕ ಬಳಕೆಗೂ ಕೂಡ ಇದು ಲಭ್ಯವಾಗಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟನೆ ಮಾಡಿದ್ದಾರೆ. ನಾಗರಿಕ ಬಳಕೆಗೂ ಕೂಡ ನೀಡುವಂತೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗಮನ ಹರಿಸಿದಂತ HAL ಮತ್ತು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಪರಿಕಲ್ಪನೆ ಅಡಿ ತಯಾರಾದಂತ ಧ್ರುವ್ ಹೆಲಿಕಾಪ್ಟರ್ ಇದು. ಏರ್ ಆಂಬ್ಯುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಹೆಲಿಕಾಪ್ಟರ್ ಅನ್ನು ಉತ್ಪಾದನೆಯನ್ನು ಮಾಡಲಾಗಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಾಗರಿಕ ಬಳಕೆಗೂ ಕೂಡ ನೀಡುವಂತೆ ಒಂದ್ ಕಡೆ ಬೇಡಿಕೆ ಹೆಚ್ಚಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಗಮನ ಹರಿಸಿದಂತ HAL ಮತ್ತು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಪರಿಕಲ್ಪನೆ ಅಡಿ ಈ ಧ್ರುವ್ ಹೆಲಿಕಾಪ್ಟರ್ ಈಗ ತಯಾರಾಗಿದೆ. ಏರ್ ಆಂಬ್ಯುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಹೆಲಿಕಾಪ್ಟರ್ ಅನ್ನ ಉತ್ಪಾದನೆಯನ್ನ ಮಾಡಲಾಗಿದೆ. ಇವತ್ತು ಇದರ ಉದ್ಘಾಟನೆಯಾಯಿತು. ಹೆಲಿಕಾಪ್ಟರ್ ಇದೀಗ ಟೇಕಾಫ್ ಆಗಿದೆ. ಉದ್ಘಾಟನೆಯನ್ನ ಮಾಡಿ ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಸುಧಾರಿತ ಧ್ರುವ್ NG ಮೊದಲ ಹಾರಾಟ ಇದಾಗಿದೆ. HALನಲ್ಲಿ ಇವತ್ತು ಯಶಸ್ವಿಯಾಗಿ ಹಾರಾಟವನ್ನು ನಡೆಸಿದೆ. ಬೆಂಗಳೂರಿನ HAL ಮುಡಿಗೆ ಮತ್ತೊಂದು ಕಿರೀಟ. ಸುಧಾರಿತ ಲಘು ಹೆಲಿಕಾಪ್ಟರ್ ಧ್ರುವ್ NG ಯಶಸ್ವಿ ಟೇಕಾಫ್ ಆಗಿದೆ. ಬೆಂಗಳೂರಿನ HALನಿಂದ ಮೊದಲ ಹಾರಾಟ. ಸೈನ್ಯದ ಅತಿ ನೆಚ್ಚಿನ ಹೆಲಿಕಾಪ್ಟರ್ ನಾಗರಿಕ ಬಳಕೆಗೂ ಕೂಡ ಇದು ಲಭ್ಯವಾಗಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟನೆ ಮಾಡಿದ್ದಾರೆ. ನಾಗರಿಕ ಬಳಕೆಗೂ ಕೂಡ ನೀಡುವಂತೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗಮನ ಹರಿಸಿದಂತ HAL ಮತ್ತು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಪರಿಕಲ್ಪನೆ ಅಡಿ ತಯಾರಾದಂತ ಧ್ರುವ್ ಹೆಲಿಕಾಪ್ಟರ್ ಇದು. ಏರ್ ಆಂಬ್ಯುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಹೆಲಿಕಾಪ್ಟರ್ ಅನ್ನ ಉತ್ಪಾದನೆಯನ್ನ ಮಾಡಲಾಗಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಾಗರಿಕ ಬಳಕೆಗೂ ಕೂಡ ನೀಡುವಂತೆ ಒಂದ್ ಕಡೆ ಬೇಡಿಕೆ ಹೆಚ್ಚಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಗಮನ ಹರಿಸಿದಂತ HAL ಮತ್ತು ಕೇಂದ್ರ ಸರ್ಕಾರ
ಆತ್ಮನಿರ್ಭರ ಭಾರತ ಪರಿಕಲ್ಪನೆ ಅಡಿ ಈ ಧ್ರುವ್ ಹೆಲಿಕಾಪ್ಟರ್ ಈಗ ತಯಾರಾಗಿದೆ. ಏರ್ ಆಂಬ್ಯುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಹೆಲಿಕಾಪ್ಟರ್ ಅನ್ನ ಉತ್ಪಾದನೆಯನ್ನ ಮಾಡಲಾಗಿದೆ. ಇವತ್ತು ಇದರ ಉದ್ಘಾಟನೆಯಾಯಿತು. ಹೆಲಿಕಾಪ್ಟರ್ ಇದೀಗ ಟೇಕ್ ಆಫ್ ಆಗಿದೆ. ಉದ್ಘಾಟನೆಯನ್ನ ಮಾಡಿ ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಸುಧಾರಿತ ಧ್ರುವ್ NG ಮೊದಲ ಹಾರಾಟ ಇದಾಗಿದೆ. HALನಲ್ಲಿ ಇವತ್ತು ಯಶಸ್ವಿಯಾಗಿ ಹಾರಾಟವನ್ನು ನಡೆಸಿದೆ. ಬೆಂಗಳೂರಿನ HAL ಮುಡಿಗೆ ಮತ್ತೊಂದು ಕಿರೀಟ. ಸುಧಾರಿತ ಲಘು ಹೆಲಿಕಾಪ್ಟರ್ ಧ್ರುವ್ NG ಯಶಸ್ವಿ ಟೇಕ್ ಆಫ್ ಆಗಿದೆ. ಬೆಂಗಳೂರಿನ HALನಿಂದ ಮೊದಲ ಹಾರಾಟ. ಸೈನ್ಯದ ಅತಿ ನೆಚ್ಚಿನ ಹೆಲಿಕಾಪ್ಟರ್ ನಾಗರಿಕ ಬಳಕೆಗೂ ಕೂಡ ಇದು ಲಭ್ಯವಾಗಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟನೆ ಮಾಡಿದ್ದಾರೆ. ನಾಗರಿಕ ಬಳಕೆಗೂ ಕೂಡ ನೀಡುವಂತೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗಮನ ಹರಿಸಿದಂತ HAL ಮತ್ತು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಪರಿಕಲ್ಪನೆ ಅಡಿ ತಯಾರಾದಂತಹ ಧ್ರುವ್ ಹೆಲಿಕಾಪ್ಟರ್ ಇದು. ಏರ್ ಆಂಬ್ಯುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಹೆಲಿಕಾಪ್ಟರ್ ಅನ್ನ ಉತ್ಪಾದನೆಯನ್ನ ಮಾಡಲಾಗಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಾಗರಿಕ ಬಳಕೆಗೂ ಕೂಡ ನೀಡುವಂತೆ ಒಂದ್ ಕಡೆ ಬೇಡಿಕೆ ಹೆಚ್ಚಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಗಮನ ಹರಿಸಿದಂತಹ HAL ಮತ್ತು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಪರಿಕಲ್ಪನೆ ಅಡಿ ಈ ಧ್ರುವ್ ಹೆಲಿಕಾಪ್ಟರ್ ಈಗ ತಯಾರಾಗಿದೆ. ಏರ್ ಆಂಬ್ಯುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಹೆಲಿಕಾಪ್ಟರ್ ಅನ್ನ ಉತ್ಪಾದನೆಯನ್ನ ಮಾಡಲಾಗಿದೆ. ಇವತ್ತು ಇದರ ಉದ್ಘಾಟನೆಯಾಯಿತು. ಹೆಲಿಕಾಪ್ಟರ್ ಇದೀಗ ಟೇಕ್ ಆಫ್ ಆಗಿದೆ. ಉದ್ಘಾಟನೆಯನ್ನ ಮಾಡಿ ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಸುಧಾರಿತ ಧ್ರುವ್ NG ಮೊದಲ ಹಾರಾಟ ಇದಾಗಿದೆ. HALನಲ್ಲಿ ಇವತ್ತು ಯಶಸ್ವಿಯಾಗಿ ಹಾರಾಟವನ್ನು ನಡೆಸಿದೆ. ಬೆಂಗಳೂರಿನ HAL ಮುಡಿಗೆ ಮತ್ತೊಂದು ಕಿರೀಟ. ಸುಧಾರಿತ ಲಘು ಹೆಲಿಕಾಪ್ಟರ್ ಧ್ರುವ್ NG ಯಶಸ್ವಿ ಟೇಕ್ ಆಫ್ ಆಗಿದೆ. ಬೆಂಗಳೂರಿನ HALನಿಂದ ಮೊದಲ ಹಾರಾಟ. ಸೈನ್ಯದ ಅತಿ ನೆಚ್ಚಿನ ಹೆಲಿಕಾಪ್ಟರ್ ನಾಗರಿಕ ಬಳಕೆಗೂ ಕೂಡ ಇದು ಲಭ್ಯವಾಗಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟನೆ ಮಾಡಿದ್ದಾರೆ. ನಾಗರಿಕ ಬಳಕೆಗೂ ಕೂಡ ನೀಡುವಂತೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗಮನ ಹರಿಸಿದಂತ HAL ಮತ್ತು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಪರಿಕಲ್ಪನೆ ಅಡಿ ತಯಾರಾದಂತ ಧ್ರುವ್ ಹೆಲಿಕಾಪ್ಟರ್ ಇದು. ಏರ್ ಆಂಬ್ಯುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಹೆಲಿಕಾಪ್ಟರ್ ಅನ್ನ ಉತ್ಪಾದನೆಯನ್ನ ಮಾಡಲಾಗಿದೆ.
ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಾಗರಿಕ ಬಳಕೆಗೂ ಕೂಡ ನೀಡುವಂತೆ ಒಂದ್ ಕಡೆ ಬೇಡಿಕೆ ಹೆಚ್ಚಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಗಮನ ಹರಿಸಿದಂತ HAL ಮತ್ತು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಪರಿಕಲ್ಪನೆ ಅಡಿ ಈ ಧ್ರುವ್ ಹೆಲಿಕಾಪ್ಟರ್ ಈಗ ತಯಾರಾಗಿದೆ. ಏರ್ ಆಂಬ್ಯುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಹೆಲಿಕಾಪ್ಟರ್ ಅನ್ನ ಉತ್ಪಾದನೆಯನ್ನ ಮಾಡಲಾಗಿದೆ. ಇವತ್ತು ಇದರ ಉದ್ಘಾಟನೆಯಾಯಿತು. ಹೆಲಿಕಾಪ್ಟರ್ ಇದೀಗ ಟೇಕ್ ಆಫ್ ಆಗಿದೆ. ಉದ್ಘಾಟನೆಯನ್ನ ಮಾಡಿ ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಸುಧಾರಿತ ಧ್ರುವ್ NG ಮೊದಲ ಹಾರಾಟ ಇದಾಗಿದೆ. HAL ನಲ್ಲಿ ಇವತ್ತು ಯಶಸ್ವಿಯಾಗಿ ಹಾರಾಟವನ್ನು ನಡೆಸಿದೆ.